ನಮಸ್ಕಾರ. ಸೋಲು ಗೆಲುವು ಅಂತ ಇದ್ದದ್ದೇ. ಅಲ್ಲೆಲ್ಲಿ ಸೋಲ್ತೀವಿ ಮತ್ತೆಲ್ಲೆಲ್ಲೋ ಗೆಲ್ತೀವಿ. ಸೋತಾಗ ಹೆಂಗಿರ್ಬೇಕು, ಗೆದ್ದಾಗ ಹೆಂಗಿರ್ಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಸೋತಾಗ ಧೈರ್ಯದಿಂದ ಇರುವುದನ್ನ ಕಲಿಬೇಕು, ಗೆದ್ದಾಗ ಸಮಾಧಾನದಿಂದ ಇರುವುದನ್ನ ಕಲಿಬೇಕು. ತಾಳ್ಮೆ ಇರ್ಬೋದು ಸಂಕೇತಲ್ಲಿ. ಯಾಕಂದ್ರೆ ಸೋತಾಗ ನಾವು ಧೈರ್ಯ ಬಿಟ್ಬಿಡ್ತೀವಿ, ಗೆದ್ದಾಗ ತಾಳ್ಮೆ ಬಿಟ್ಬಿಡ್ತೀವಿ. ಆಗ ಮುಂದಿನ ಗೆಲುವುಗಳು, ಮುಂದಿನ ಸೋಲುಗಳು ನಿರ್ಧಾರ ಆಗಿಬಿಡ್ತಾವ ಅದ್ರ ಮೇಲೆ ನಮ್ಮ. ಆ ಕಾರಣಕ್ಕಾಗಿ ಸೋಲು ಗೆಲುವುಗಳ ಸಂದರ್ಭದಲ್ಲಿ ನಾವು ಹೆಂಗಿರ್ತೀವಿ ಅನ್ನೋದು ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಮುಂದಿನ ಸೋಲುಗಳಿಗೆ, ಮುಂದಿನ ಗೆಲುವುಗಳಿಗೆ ಇದು ಅಡಿಪಾಯ ಆಗಿರ್ತದೆ. ನಮ್ಮ ಮುಖಭಾವಗಳು ಬಹಳಷ್ಟು ಪ್ರದರ್ಶನ ಮಾಡ್ತೀವಿ ನಾವು. ಸೋತಾಗ ನಮ್ಮ ಮುಖಭಾವನೆ ಬೇರೆ ಆಗ್ತವ, ಗೆದ್ದಾಗ ನಮ್ಮ ಮುಖದ ಭಾವನೆಗಳೇ ಬೇರೆ ಇರ್ತವ. ನಾವು ವ್ಯಕ್ತಪಡಿಸುವ ನಮ್ಮ ಮುಖದ ಭಾವಗಳು ಅದ್ಭುತ, ನೋಡೋದಕ್ಕಾವದು. ಸೋತಾಗನೂ ನಮ್ಮ ಮುಖ ಒಂದು ರೀತಿಯಾಗಿರ್ತದ, ಗೆದ್ದಾಗನೂ ನಮ್ಮ ಮುಖ ಇನ್ನೊಂದು ರೀತಿಯಾಗಿರ್ತದ. ಈ ಮುಖವೆನ್ನುವುದು ಸೋಲು ಗೆಲುವುಗಳ ಸಂದರ್ಭದಲ್ಲಿ ಏನ್ ವ್ಯಕ್ತಪಡಿಸ್ತದಲ್ಲ, ಅಲ್ಲಿ ಬದಲಾವಣೆಗಳು, ಸೋಲಿನಕ್ಕೂ ಗೆಲುವಿನಲ್ಲಿ ಇರೋದಕ್ಕೂ ಬಹಳಷ್ಟು ಬದಲಾವಣೆಗಳಾತಾವ. ಆ ಬದಲಾವಣೆಗಳಿಂದಲೇ ಜನರಿಗೆ ಗೊತ್ತಾಗಿಬಿಡ್ತದ. ನಮ್ಮ ಭಾವಗಳು ನಮ್ಮ ಎದುರಿನ ವ್ಯಕ್ತಿಗಳಿಗೆ ನಮ್ಮ ಮುಖದಂಗೂ ಗೊತ್ತಾಗ್ತಾವ. ನಾವು ಖುಷಿಯಿಂದ ಇದ್ದೀವೋ, ದುಃಖದಿದ್ದೀವೋ. ಸೋತಾಗ ದುಃಖ ಸಹಜ, ಗೆದ್ದಾಗ ಸಂತೋಷ ಮತ್ತು ಅದೂ ಸಹಜ. ಸಂತೋಷವಿದ್ದಾಗ ನಮ್ಮ ಮುಖದ ಮೇಲಿನ ಲಕ್ಷಣನೇ ಬೇರೆ ಆಗ್ತದೆ, ದುಃಖದಲ್ಲಿದ್ದಾಗ ನಮ್ಮ ಮುಖದ ಲಕ್ಷಣನೇ ಬೇರೆ ಆಗ್ತವೆ. ಆದ್ರೆ ಬರೀ ಮುಖದ ಭಾವಗಳನ್ನ ಬದಲಿಸುವುದರಿಂದ ಏನೂ ಆಗುವುದಿಲ್ಲ. ನಿಜವಾಗಿ ಬದಲಾವಣೆ ಆಗ್ಬೇಕಾಗಿದ್ದು ಬದಲಾವಣೆಗಳೊಂದಿಗೆ ನಾವು ಯಾವ ರೀತಿ ವರ್ತಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಎಲ್ಲ ಬದಲಾವಣೆಗಳು ಆಗಬಲ್ಲದು. ಬದಲಾವಣೆ ಅನ್ನೋದು ಬಹಳ ಮುಖ್ಯ. ಬರೀ ಮುಖದ ಭಾವನೆಗಳನ್ನ ಬದಲಿಸೋದ್ರಿಂದ ಏನೂ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಏನು ಬದಲಾವಣೆಗಳು ಬರ್ತಾವಲ್ಲ ಅವುಗಳನ್ನ ಸ್ವೀಕರಿಸುವುದರಲ್ಲಿ, ಎದುರಿಸುವುದರಲ್ಲಿ ನಾವು ಆಸಕ್ತರಾಗಿರ್ಬೇಕು. ಆಗ ನಿಜವಾದ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗತ್ತ. ಬದಲಾವಣೆ ಮುಖದ ಭಾವದಲ್ಲಿ ಕೂಡ ಆಗ್ತದೆ. ಒಂದು ದಿನದಲ್ಲಿ ಸಾಕಷ್ಟು ಮುಖದ ಭಾವನೆಗಳು ಬದಲಾಗ್ತಾವ. ಈ ಮುಖದ ಭಾವಗಳೇನದವಲ್ಲ ಅವುಗಳನ್ನ ನಾವು ಬದಲಾಯಿಸೋ ಸುಲಭ. ಎಲ್ಲರೂ ಮುಖದ ಭಾವಗಳನ್ನ ಬದಲಾಯಿಸ್ತಾರ. ಸಿಟ್ಟು ಮಾಡ್ಕೊಂಡಾಗ ಅವ್ರ ಮುಖ ಒಂಥರ ಇರ್ತದ, ಖುಷಿ ಇದ್ದಾಗ ಅವ್ರ ಮುಖ ಇನ್ನೊಂದ್ ತರ ಇರ್ತದ, ಬೇಸರ ಆದಾಗ ಇನ್ನೊಂದ್ ತರ ಇರ್ತದ. ಈ ರೀತಿಯಾದ ಬದಲಾವಣೆಯ ಭಾವಗಳು ಮುಖದ ಮೇಲೆ ವ್ಯಕ್ತ ಸಹಜ. ಹಾಗೆಯೇ ಬದುಕಿನಲ್ಲಿ ಕೂಡ ಬದಲಾವಣೆಗಳಾಗ್ತಾವ. ಪ್ರತಿದಿನನೂ ಬದಲಾವಣೆಯಿಂದ ಕೂಡಿರ್ತದ, ಪ್ರತಿ ಕ್ಷಣನೂ ಬದಲಾವಣೆ ಕೂಡಿರ್ತದ. ಆದ್ರೆ ನಾವು ಆ ಕ್ಷಣವನ್ನ ಗಮನಿಸಿರೋದಿಲ್ಲ ಅಷ್ಟೇ. ಜೀವನದ ಸಮಯದೊಂದಿಗೆ ಏನು ಬದಲಾವಣೆಗಳು ನಮ್ ಬಗ್ತಿರ್ತಾವಲ್ಲ ಅವುಗಳನ್ನ ನಾವು ಗಮನಿಸ್ಬೇಕು, ಅವುಗಳನ್ನ ಸ್ವೀಕರಿಸ್ಬೇಕು, ಅವುಗಳನ್ನ ನಾವು ಬಳಸ್ಕೋಬೇಕಾಗ್ತದೆ. ಆ ಬದಲಾವಣೆಗಳನ್ನ ಸ್ವೀಕರಿಸಿ ನಾವು ಬಳಸ್ಕೊಂಡೇವಂತಂದ್ರ ಅವಾಗ ನಿಜವಾಗೂ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಯಾರು ಬರುವಂತ ತಮ್ಮ ಜೀವನದಲ್ಲಿ ಬರ್ತಕ್ಕಂಥ ಬದಲಾವಣೆಗಳನ್ನ ಸ್ವೀಕರಿಸೋದಿಲ್ಲೋ, ತಿರಸ್ಕರಿಸ್ತಾರೋ, ಅನಾಧಾರವನ್ನ ಮಾಡ್ತಾರೋ, ಅವುಗಳ ಬಗ್ಗೆ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾರೋ ಅವರು ಅಲ್ಲೇ ಉಳಿತಾರ. ಇಲ್ಲಿ ಏನದಂದ್ರ ಒಳ್ಳೆ ಬದಲಾವಣೆಗಳನ್ನು ಅದಾವ, ಕೆಟ್ಟ ಬದಲಾವಣೆಗಳನ್ನ ಅದಾವ. ನಮ್ ಬರ್ತಕ್ಕಂಥ ಎಲ್ಲಾ ಪ್ರಸಂಗಗಳು, ಎಲ್ಲಾ ಘಟನೆಗಳು, ಎಲ್ಲಾ ಸಂದರ್ಭಗಳು ಏನದವಲ್ಲ ನಮ್ಮ ಉತ್ತಮಕ್ಕಾಗಿನೂ ಬರಲವು, ನಮ್ಮ ಕೆಟ್ಟದಕ್ಕಾಗಿ ಬರ್ತಾವಂತ ಅನಿಸ್ತದ ನಮಗ್. ಆದ್ರೆ ಎಲ್ಲವೂ ಒಂದು ಪಾಠ ಕಲಿಸುತ್ತದ, ಎಲ್ಲವೂ ಒಂದು ನಮಗೊಂದು ನೀತಿ ಹೇಳಿಕೊಟ್ಟುತ್ತದೆ, ಎಲ್ಲವೂ ಒಂದು ಜೀವನದ ಒಂದು ಪಾಠ, ಒಂದು ಧೈರ್ಯ ತುಂಬಿ
ಕಲಿಸುವಂಥದ್ದು. ಅದನ್ನು ನಾವು ಸ್ವೀಕರಿಸ್ಬೇಕು, ಅದರಿಂದ ನಾವು ಕಲಿಬೇಕು, ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅಷ್ಟೇ. ಆ ಕಾರಣಕ್ಕಾಗಿ ಬದಲಾವಣೆಯೊಂದಿಗೆ ಬದುಕೋದನ್ನ ನಾವು ಕಲಿಬೇಕಾಗ್ತದೆ. ಅಂದಾಗ ಮಾತ್ರ ನಮ್ಮ ಬದುಕು ಬದಲಾವಣೆ ಆಗ್ತದ, ಇಲ್ಲದ್ರೆ ಇಲ್ಲ. ನಮ್ಮ ಬದುಕಿನಲ್ಲಿ ಬದಲಾವಣೆಗಳು ನಾವು ಬಯಸ್ತೀವಿ, ಆದ್ರೆ ಬದಲಾವಣೆಗಳನ್ನು ನಮ್ಮ ಬದುಕಿನಲ್ಲಿ ಆಗುವ ಬದಲಾವಣೆಗಳೊಂದಿಗೆ ನಾವು ಬದುಕೋದಕ್ಕೆ ಇಷ್ಟಪಡೋಕದ. ಯಾಕಂದ್ರೆ ಅವು ಕಷ್ಟದ ಬದಲಾವಣೆಗಳದಾವ, ಅನೇಕ ನೋವಿನ ಬದಲಾವಣೆಗಳದಾವ. ನಮ್ಮ ಸಂತೃಪ್ತ ವಲಯದಿಂದ ಅವು ಹೊರಗೆ ತಂದ್ಬಿಡ್ತಾವ, ಹೊರಗಾಕ್ಬಿಡ್ತಾವ. ಈ ಸಂದರ್ಭದಿಂದಾಗಿ ನಾವುಗಳು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅದೆಷ್ಟೋ ಬದಲಾವಣೆಗಳನ್ನ ನಾವು ಸ್ವೀಕರಿಸ್ಬೇಕಾಗ್ತದ, ತಿಳಿದುಕೊಳ್ಬೇಕಾಗ್ತದ, ಅವುಗಳೊಂದಿಗೆ ಸಾಗಬೇಕಾಗ್ತದ, ಅದರಿಂದ ಕಲಿಬೇಕಾಗ್ತದ. ಅದರಿಂದ ಮಾತ್ರ ನಮ್ಮ ಜೀವನದಲ್ಲಿ ಬದಲಾವಣೆ ಮೂಡಕ್ ಸಾಧ್ಯ ಆಗ್ತದ, ಇಲ್ಲಾಂದ್ರೆ ಇಲ್ಲ. ಈ ರೀತಿ ಇರೋದ್ರಿಂದಾಗಿ ಬದಲಾವಣೆ ತಂದಾಗ ಬೇಸರ ಮಾಡ್ಕೊಳ್ಬಾರ್ದು. ಬದಲಾವಣೆ ಬಂದಾಗ ನಾವು ಕೂಗಿ ಕುಂದ್ರೂ ಬಾರ್ದು. ಅದೆಷ್ಟೋ ಬದಲಾವಣೆಗಳು ಬರ್ತಿರ್ತಾವ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಬೇಸರ ಮಾಡ್ಕೊಂತೀವಿ, ಕೂಗಿ ಕುಂದಿರ್ತೀವಿ. ಯಾಕಪ್ಪ ಬಂತಿಂತ ತ್ರಾಸ, ಇಂಥ ಕಷ್ಟ ಅನ್ನೋ ವಿಚಾರ ನಮ್ಮಲ್ಲಿ ಉಂಟಾಗ್ತವೆ. ಆ ವಿಚಾರ ಉಂಟಾಗಿದ್ದ ವಿಚಾರವನ್ನು ಹಂಗೆ ಹೊರ ಹಾಕ್ಬೇಕು. ನಮ್ಮ ಜೀವನದಲ್ಲಿ ಬಂದಂತ ಬದಲಾವಣೆಗಳೇನಾದಲ್ಲ ಅದನ್ನ ನಾವು ಸ್ವೀಕರಿಸಿ ಅದನ್ನೇ ಬದಲಾಯಿಸುವಂತ ನಾವು ಪ್ರಯತ್ನ ಮಾಡಬೇಕು. ಇಲ್ಲ ಅದರೊಂದಿಗೆ ಸಾಗುವುದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದೆವು ಅಂತಂದ್ರೆ ಅವಾಗ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಬದಲಾವಣೆ ಮೂಡ್ತದೆ. ಧನ್ಯವಾದಗಳು.